ಒಂದು ಸಚಿವ ಸಂಪುಟ ಯಾಕೆ ವಿಸ್ತರಣೆ ಆಗ್ತಾ ಇಲ್ಲ ಅಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಆದರೆ 60ರಿಂದ 65ರಷ್ಟು MLAಗಳು ನಾನೂ ಮಂತ್ರಿ ಆಗಬೇಕು ಅಂಥೇಳಿ ಈಗಾಗಲೇ ಲಾಬಿ ಮಾಡ್ತಾಯಿದ್ದಾರೆ. ಮಾಡಿದರೆ ಎಲ್ಲಿ ಸರ್ಕಾರಕ್ಕೆ ತೊಂದರೆ ಆಗ್ತದೋ, ಕಂಟಕ ಬರ್ತದೋ ಅಂಥೇಳಿ ಮುಂದೂಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಆಷಾಢ ಮಾಸ, ಅಧಿಕ ಮಾಸ ಹೇಳಿಕೊಂಡು ಈ ನೆಪ ಹೇಳಿ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಮೊದಲು 10 ಮಂದಿ ಇದ್ದರು, 13 ಮಂದಿ ಇದ್ದರು, 14 ಮಂದಿ ಇದ್ದರು ಪ್ರಶ್ನೆ ಅಲ್ಲ. ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ಬರ ಘೋಷಣೆ ಮಾಡಬೇಕು, ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ಕೃಷಿ ಕಾರ್ಮಿಕರಿಗೆ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. ಮತ್ತು ಈಗಾಗಲೇ ರೈತರು ಸ್ವಲ್ಪ ಮಟ್ಟಿಗೆ ಒಂದು 25-30% ಅಲ್ಲಲ್ಲಿ ಮಳೆಯಾದಲ್ಲಿ ಬಿತ್ತನೆ ಮಾಡಿದರು, ತೇವಾಂಶದ ಕೊರತೆಯಿಂದ ಒಣಗೋಗಿದೆ, ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಗೆ 100% ರೈತರನ್ನ ಒಳಪಡಿಸಬೇಕು. ರೈತರು ಮಾಡ್ತಾಯಿಲ್ಲ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ರೈತರ ಬದಲಾಗಿ ಸರ್ಕಾರವೇ ವಿಮಾ ಕಂತನ್ನು ಕಟ್ಟಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೇನೆ. ಸರ್ಕಾರ ಕೂಡಲೇ ಕುಡಿ ನೀರಿನ ವ್ಯವಸ್ಥೆಗೆ ಮುಂದಾಗಬೇಕು. ಮತ್ತು ನಮ್ಮ ಜಿಲ್ಲೆಗಳಲ್ಲಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಕೆರೆ ತುಂಬು ಯೋಜನೆಗಳನ್ನ ಮಾಡಿದ್ವಿ. ಆ ಲಿಫ್ಟ್ ಇರಿಗೇಷನ್ ಮೂಲಕ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಇವತ್ತಿನಿಂದನೇ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತಾನೆ. ಯಾಕಂದರೆ ಕೆರೆ ತುಂಬಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿತದೆ. ದನಕರುಗಳ ನೀರಿನ ಬಗೆಹರಿತದ, ರೈತರಿಗೆ ಬಗೆಹರಿತದ, ಹಳ್ಳಿಗಳಲ್ಲಿ ವಾಟರ್ ಟೇಬಲ್ ಹೆಚ್ಚಾಗಿ ಬೋರ್ವೆಲ್ಗಳು ರೀಚಾರ್ಜ್ ಆಗಿ ರೈತರಿಗೂ ಅನುಕೂಲ ಆಗ್ತದೆ, ಕುಡಿಯೋ ನೀರಿಗೂ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲ ಲಿಫ್ಟ್ ಇರಿಗೇಷನ್ಗಳನ್ನ, ಕೆರೆ ತುಂಬು ಯೋಜನೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಬಡವ್ರ ಮಕ್ಕಳು ಇಂಜಿನಿಯರ್ ಆಗಬೇಕು, ಬಡವ್ರ ಮಕ್ಕಳು ಡಾಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರವೇಶದ ವ್ಯವಸ್ಥೆ ಅನ್ನೋದ ನೀಟ್ ಮೂಲಕ ಏಕರೂಪದ ಎಕ್ಸಾಮಿನೇಷನ್ನು ಇಡೀ ದೇಶದಲ್ಲಿ ನಡೀಬೇಕು. ಅದರ ಮೂಲಕ ಎಲಿಜಿಬಿಲಿಟಿ ಬಂದವ್ರಿಗೆ ಮಾತ್ರ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ಗಳನ್ನ ಕೊಡಬೇಕು ಅನ್ನೋದು. ಫ್ರೀ ಕೋಟಾ, ಪೇಮೆಂಟ್ ಕೋಟಾ ಗೌರ್ಮೆಂಟದ್ದು ಬೇರೆ ವ್ಯವಸ್ಥೆ. ಅದು ಅಲ್ಲದೇ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಡೊನೇಷನ್ ತೊಗೊಂಡು ತಮ್ಮ ಮನಸ್ಸೋ ಇಚ್ಛೆ ಮನಸ್ಸಿಗೆ ಬಂದವ್ರು ಕೊಡ್ತಿದ್ದರು. ಅದನ್ನು ತಡೆಗಟ್ಟಲಿಕ್ಕೆ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿರತಕ್ಕಂಥದ್ದು ಅತ್ಯುತ್ತಮವಾದಂಥ ಕೆಲಸ. ಬಹುಶಃ ಬಸ್ ಸ್ಟ್ಯಾಂಡ್ನಲ್ಲಿ ಹಮಾಲಿ ಮಾಡೋರ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್, ಡಾಕ್ಟರ್ ಆಗ್ತಾಯಿದ್ದಾರೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ತಂದಿರತಕ್ಕಂಥ ನೀತಿ, ನೀಟ್ ಎಕ್ಸಾಮಿನೇಷನ್. ಅದರ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳವರು ಇದನ್ನು ದಂಗೆ ಎಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಇದರ ವಿರೋಧ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದರ ಹಿಂದೆ ಯಾರಿದ್ದಾರಂದ್ರೆ ಈ ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥ ಶಿಕ್ಷಣ ವ್ಯಾಪಾರಿಗಳು, ಶಿಕ್ಷಣನೂ ಬಿಸ್ನೆಸ್ ಏನು ಮಾಡ್ಕೊಂಡಿದ್ದಾರೆ ಅಂಥವ್ರು ವಿರೋಧ ಮಾಡ್ತಾಯಿದ್ದಾರೆ. ಅದಕ್ಕೆ ಸರ್ಕಾರ ಯಾವ ಕಾರಣಕ್ಕೂ ಅಂಥವ್ರಿಗೆ ಮಣಿತಕ್ಕಂಥ ಪ್ರಮೇಯ ಇಲ್ಲ. ನರೇಂದ್ರ ಮೋದಿಯವರು ಎಲ್ಲಿವರೆಗೂ ಪ್ರಧಾನಮಂತ್ರಿ ಇರ್ತಾರ ಅಲ್ಲಿವರೆಗೂ ಅವ್ರಿಗೆ ಯಾವ ಸೊಪ್ಪು ಹಾಕಲಿಕ್ಕೆ ಅವ್ರು ಬಿಡೋದಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೆಲವು ಬುದ್ಧಿಜೀವಿಗಳು ನಿನ್ನೆ ದಿನ ಬೆಂಗಳೂರಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅವರು ಏನಾಗಿದ್ದಾರಂದ್ರೆ ಕಾಂಗ್ರೆಸ್ಸಿನ ಮುಖವಾಡಗಳಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸ್ವಯಂ ಘೋಷಿತ ಸಮಾಜವಾದಿಗಳು, ಬುದ್ಧಿಜೀವಿಗಳೇನಿದ್ದಾರೆ, ದಯಮಾಡಿ ಬಡವರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಕೆಳವರ್ಗದವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇಂಥ ದೇಶದಲ್ಲಿ ತಂದಿರತಕ್ಕಂಥ ಅದ್ಭುತ ವ್ಯವಸ್ಥೆ 70 ವರ್ಷದ ನಂತರ ನರೇಂದ್ರ ಮೋದಿಯವರು ಏನು ತಂದಿದ್ದಾರೆ, ಈ ವ್ಯವಸ್ಥೆಗೆ ನೀವು ಬೆಂಬಲಿಸಬೇಕು ಅಂತ ಅವ್ರಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ.